ಡೆಲ್ಲಿ ಟರ್ಮಿನಲ್ 2 ಆ್ಯಂಡ್ ಟೈಮ್ ಬಂದು 3 ಗಂಟೆ. ಸೊ ಇವಾಗ ನಾವು ಟರ್ಮಿನಲ್ 2 ಬಂದಿದ್ದೀವಿ ಡೆಲ್ಲಿ. ಸೊ ಅಗೇನ್ ವಿ ಹ್ಯಾವ್ ಟು ಬೋರ್ಡ್. ಮತ್ತು ಇಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಹಾಯ್, ಸೊ ವಿ ಆರ್ ಇನ್ ದ ಏರ್ಪೋರ್ಟ್ ಲಾಂಚ್. ಸೊ ವಾಟ್ ಈಸ್ ದ ಟೈಮ್? ಇಟ್ಸ್ 4 AM. ಸೊ ಇವಾಗ ಚೆನ್ನಾಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಂಗೆ ಅಷ್ಟೇ ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ವಿ ಆರ್ ಇನ್ ದ ಲಾಂಚ್. ಸೊ ಇವಾಗ ಇಲ್ಲಿ ಏನೇನಿದೆ ಅಂತ ನೋಡೋಣ. ಕಪ್ ಕೇಕ್ಸ್ ಇದೆ. 2 varieties of ಕಪ್ ಕೇಕ್ಸ್. Chocolate and blueberry muffin. ಯಾ, chocolate and blueberry muffin, and that is white and brown bread. ಸೊ ಬ್ರೆಡ್ ಟೋಸ್ಟ್ ಬೇಕಂದರೆ ಮಾಡ್ಕೋಬೋದು. ಹಾಂ, ಮಾಡೋಣ ಟೋಸ್ಟ್. ಯಾ, ಎಸ್ ಎಸ್. ಆಮೇಲೆ ದಿಸ್ ಇಸ್ ಚಿಕನ್ ಸಾಸೇಜ್ ಆ್ಯಂಡ್ ಬಟರ್, ಕಾರ್ನ್ಫ್ಲೇಕ್ಸ್ ಇದೆ ಆ್ಯಂಡ್ ಎಗ್. We are making bread toast. Brown bread. ಬಿಸಿ ಇದೆ. ಬೇಬ್ ಇದು ಬಿಸಿ ಮಾಡು. ಇನ್ನೊಂದೆರಡು ಹಾಕೋಬೇಕು. ಜಾಮ್ ಇದೆ. That is jelly, right? This one. Honey. We have the sausage. ನನಗೆ ಸಾಸೇಜ್ ಅಂದರೆ ತುಂಬ ಇಷ್ಟ. ಇಟ್ ವಿಲ್ ಬಿ ವೆರಿ ಗುಡ್. ಬ್ರೆಡ್ Wait. ನಾನು ವೆಜ್ ಆಗಿರೋದ್ರಿಂದ ವೆಜ್ ಕೌಂಟರ್ ಕಡೆಗೆ ಬಂದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮುಂದೆ ಹೋಗಿದ ತಕ್ಷಣ ಸಲಾಡ್ ಸಿಕ್ತು. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೇವೀಸ್, ಇಡ್ಲಿ, ಚಟ್ನಿ, ಏನೇನಿದೆಯೋ ಎಲ್ಲ ನನ್ನ ಫ್ರೆಂಡು ಪ್ಲೇಟ್ ಒಳಗಡೆ ಡಂಪ್ ಮಾಡಿಕೊಂಡು ಬ್ಯಾಟಿಂಗ್ ಆಡೋಕ್ಕೆ ನಾವು ಹೋದ್ವಿ. ಸೊ ವೆನ್ ಇಟ್ಸ್ ಎ ಫ್ರೀ ಫುಡ್ ಹೀಗೆಲ್ಲ ಹೋಗಿ ತೊಗೊಂಬರ್ತಾರೆ. ವೇಟ್, ಸಿ ದಿಸ್ ವಾಟ್ ದೇ ವಿಲ್ ಬೈ. ಇದಿಷ್ಟಲ್ಲಿ ಇವನು ಎಷ್ಟು ಖಾಲಿ ಮಾಡ್ತಾನೆ ಅಂತ ಐ ಡೋಂಟ್ ಇವನ್ ಇಮ್ಯಾಜಿನ್. ಆ್ಯಂಡ್ ಇಲ್ಲಿ ಕೂತಿರೋರು ಅಷ್ಟೇ. ಎರಡಿದೆ, ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇದೆ, ಇಂಡಿಯನ್ ಬ್ರೇಕ್ಫಾಸ್ಟ್ ಇದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ಐ ಪ್ರಾಮಿಸ್ ಯು ಗೈಸ್, ಅದರಲ್ಲಿ ಎದುರುಗಡೆ ಕೂತಿರೋರಲ್ಲಿ ಫುಲ್ ಪ್ಲೇಟ್ ಯಾವುದು ಖಾಲಿ ಆಗಲ್ಲ ಅಂತ ನನಗೆ ಗೊತ್ತು. ಸೊ ಏನೋ ಫ್ರೀಯಾಗಿ ಸಿಕ್ಕಿದೆ ಅಂತ ಎಲ್ಲ ಬಿಡಿ. ಇವರಂತೂ ಟಿಪಿಕಲ್ ನಮ್ಮ ಸೌತ್ ಇಂಡಿಯನ್ ಫುಡ್ ಮಾತ್ರ ಬಿಡಲ್ಲ ಅಂತ ಅಲ್ವಾ. ಸೊ ನಾವು ಹೆಂಗೆ ಏರ್ಪೋರ್ಟ್ ಲಾಂಜ್ ಒಳಗಡೆ ಬಂದ್ವಿ ಅಂತ ಲಾಂಜಿಂದ ಆಚೆ ಹೋದ್ಮೇಲೆ ಹೇಳ್ತೀವಿ. ಸೊ ಅಲ್ಲಿವರೆಗೂ ಸ್ಟೇಟ್ ಹಾಕೊಂಡಿರೋದನ್ನೆಲ್ಲ ತಿಂದು ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಬ್ಯಾಟಿಂಗ್ ಮುಗಿಸೋಷ್ಟೊತ್ತಲ್ಲಿ ಕಮ್ಮಂತ ಒಂದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಂದರೆ ನೋಡಿ, ಬಿಸಿ ಮಸಾಲೆ ದೋಸೆ ಹಾಕ್ತಿದ್ರು ರೀ. ಯಾರು ತಾನೇ ಬಿಡ್ತಾರೆ? ಹೊಟ್ಟೆ ತುಂಬಿದ್ರು ಹೆಂಗಿರುತ್ತೆ, ಅಟ್ಲೀಸ್ಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ತಿರ್ಗಾ ನಾವು ಮಸಾಲೆ ದೋಸೆ ಕಡೆಗೆ ಹೋದ್ವಿ. ಏನೋ ಪ್ಲ್ಯಾನ್ ಮಾಡಿ ಉಡೀಸ್ ಮಾಡೋಣ, ಅದರಲ್ಲಿರೋ ಜ್ಯೂಸ್ ಎಲ್ಲ ಅಂದ್ಕೊಂಡೆ ಎಲ್ಲ ಓಪನ್ ಮಾಡಿ ಕೊಡ್ತಿದ್ದಾರೆ. ಏನು ಹೇಳಿ, ನಾವೇನು ಪ್ಲ್ಯಾನ್ ಮಾಡಿದ್ವಿ ಇದು? ಅಲ್ಲಿ ತುಂಬ ಏನು ಜ್ಯೂಸ್ ಇರೋದ್ರಿಂದ ವಿ ಥಾಟ್ ಆಫ್ ಗೆಟ್ಟಿಂಗ್ ಸಮ್ ಆ್ಯಂಡ್ ಕೀಪಿಂಗ್ ಇನ್ ದಿ ಬ್ಯಾಗ್. ಬಟ್ ಅವ್ರು ನಮಗಿಂತ ಬುದ್ಧಿವಂತರು, ಓಪನ್ ಮಾಡಿ ಇಲ್ಲೇ ಕುಡಿದ್ಬಿಟ್ಟು ಕೊಡಿ ಅಂತ ಕೊಡ್ತಿದ್ದಾರೆ. ಬಟ್ ನಾವು ಅದರಲ್ಲಿ ಛತ್ರಿಗಳು ತಮ್ಮ ಕಿತ್ಲೆ ಹಣ್ಣುಗಳನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಅದೆಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಬಾಳೆ ಆ್ಯಂಡ್ ಈಸ್ ಫೇವ್ರೆಟ್ ಒನ್.
ಆ್ಯಂಡ್ ಈಸ್ ಫೇವ್ರೆಟ್ ಒನ್ ಅನ್ನೋದಕ್ಕೆ ನನ್ನ ಹತ್ರ ಒಂದು ವಿಡಿಯೋ ಇದೆ. ಸೊ ಅಡಲ್ಟ್ ಕಂಟೆಂಟ್. ಸೊ ಅಡಲ್ಟ್ ಕಂಟೆಂಟ್ ಸೊ ನೆಕ್ಸ್ಟು ಸೊ ಇವಾಗ ನಾವು ಲಾಂಚ್ನ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಟು ದ ಗೇಟ್. ಗೇಟ್ ನಂಬರ್ 20. ಗೇಟ್ ನಂಬರ್ 20. It's 3 to 4 minutes. ಗೇಟ್ ಫಸ್ಟ್ ಹೋಗಿ ರೀಲ್ಸ್ ಮಾಡಬೇಕು ಆ್ಯಂಡ್ ರೀಲ್ಸ್ ಒಂದೇ ಮಾಡಬೇಕು. ಅಂತೂ ಇಂತೂ ರೀಲ್ಸ್ Phone charge. ಮುಗೀತು. ನಮ್ಮ ರೀಲ್ಸ್ನ ನೀವು ನೋಡಬೇಕಾದ್ರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಫಾರ್ಮಲ್ ಚೆಕ್ಇನ್ ಎಲ್ಲ ಮುಗಿಸಿ ನಾವು ನಮ್ಮ ಫ್ಲೈಟ್ಗೆ ರೀಚ್ ಆಗಬೇಕಾದ್ರೆ ನಾವು ಬಸ್ ಮುಖಾಂತರ ಹೋಗಬೇಕಾಗಿತ್ತು. ಸೊ ಬಸ್ ಬಂತು. ಬಸ್ ಒಳಗಡೆಗೆ ಹೋಗಿ ತಿರ್ಗಾ ನಮ್ಮ ಬ್ಯಾಂಕ್ಸ್ನೆಲ್ಲ ಒಂದು ಕಡೆ ಡಂಪ್ ಮಾಡಿ ಬಸ್ ಹೊರಡೋಕ್ಕೆ ಸ್ಟಾರ್ಟ್ ಆಯಿತು. ಅಂತೂ ಇಂತೂ ನಾವು ಇವತ್ತು ಹತ್ತುತ್ತಾ ಇರೋದು ಇಂಡಿಗೋ ಏರ್ಲೈನ್ಸ್ ಫ್ಲೈಟ್. ಸೊ ವಿ ಆರ್ ಹೆಡಿಂಗ್ ಟು ಶ್ರೀನಗರ್. ಶ್ರೀನಗರ್. ಸೊ ವಿ ಆರ್ ಇನ್ ಡೆಲ್ಲಿ ಏರ್ಪೋರ್ಟ್. ಇವಾಗ ಶ್ರೀನಗರ್ಗೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ 6:05 AM 5 AM. ಆ್ಯಂಡ್ ಇಟ್ಸ್ 2 freeze ಇವಾಗಲೇ. Yeah. ಶ್ರೀನಗರದಲ್ಲಿ -3 ಡಿಗ್ರಿ ಸೆಲ್ಸಿಯಸ್ ಇದೆ. ಡೆಲ್ಲಿಲೇ ಈ ರೇಂಜಿಗೆ ಚಳಿ ಹೊಡಿತಿದೆ. ಸೊ ಶ್ರೀನಗರದಲ್ಲಿ ಯಾವ ಕತೆ ಎಂಟ್ರಿ ಕೊಟ್ಟೆ. ಸೊ ಹಿಂದೆ ಹಂಗೆ ಒಂಚೂರು ಕಣ್ಣಾಯಿಸಿದ್ರೆ ನೋಡಿದ್ರೆ ಎಲ್ಲರೂ ಅವರು ಮೊಬೈಲ್ ತೆಗೆದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಯಾಕೆ ನಮ್ಮ ಫ್ಲೈಟ್ನ ವೀಡಿಯೋ ಮಾಡಬಾರ್ದು ಅಂತ ನಾವು ಮೊಬೈಲ್ ಎತ್ಕೊಂಡು ನಮ್ಮ ಫ್ಲೈಟ್ನ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸೈಕಲ್ ಗ್ಯಾಪಲ್ಲಿ ಒಂದು ಹಾಯಿ. ಸೊ ಇನ್ನು ಫ್ಲೈಟೆಲ್ಲ ಒಂದು ವ್ಯೂ ನೋಡಿಕೊಂಡು ಫ್ಲೈಟ್ ಒಳಗಡೆಗೆ ಎಂಟ್ರಿ ಕೊಟ್ವಿ. ಈ ಸಲ ನಾವು ಬುಕ್ ಮಾಡಿದ್ದು ಮಿಡಲ್ ಸೀಟ್ಸ್, ಅಂದರೆ ಮಿಡಲ್ ವೇ ಫ್ಲೈಟ್ ಸೀಟ್ಸ್ನ. ಸೊ ಈ ಸಲನೂ ನಾವು ಮಿಡಲ್ ಸೀಟೇ ಬುಕ್ ಮಾಡಿದ್ವಿ ಬಿಕಾಸ್ ಇಟ್ ವಾಸ್ ಅ ಫ್ರೀ ಸೀಟ್. ನಾವು ವಿಂಡೋ ಸೀಟ್ ಅಂತೂ ಬುಕ್ ಮಾಡಿರಲಿಲ್ಲ. ಸೊ ನಮ್ಮ ವಿಷಯ ಏನಾಗಿತ್ತು ಅಂದರೆ ಯಾರಾದರೂ ವಿಂಡೋ ಸೀಟ್ ಬಿಟ್ಕೊಟ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಯಾಕಂದರೆ ಆ ವ್ಯೂನ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಸೊ ಆ್ಯಸ್ ಯು ನೋ ನಮ್ಮ ವಿಂಡೋ ಸೀಟ್ನ ಬುಕ್ ಮಾಡಿರಲಿಲ್ಲ. ನನಗೆ ವಿಂಡೋ ಸೀಟ್ ಸಿಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವ್ಲಾಗ್ನ ನೀವು ಕಂಟಿನ್ಯೂಸ್ ಆಗಿ. So we are in Srinagar. We are going to Srinagar. So yeah, we are in Delhi. ಇವಾಗ ಶ್ರೀನಗರ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನನ್ನ ಪಕ್ಕದಲ್ಲಿ ಇಬ್ಬರು ಕೂತಿದ್ದಾರೆ, ಯಾರೋ ಕಪಲ್ಸ್ ವಯಸ್ಸಾದವರು. ಆ್ಯಂಡ್ ನಮಗೆ ವಿಂಡೋ ಸೀಟ್ ಬಿಟ್ಕೊಟ್ರು. ಆ್ಯಂಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. My name is Jaliluddin from Malaysia. Malaysia. Hi. And My wife, Siti Hello, Rahma. saya Siti Rahma from Malaysia. Malaysia. Hi. Hi. Nice meeting you. Okay. Yeah, nice meeting you too. So we are from India, Bangalore. Oh, you Bangalore. Yeah, Bangalore, Karnataka. We are heading to Kashmir. So we are heading to Srinagar. So we are on the flight. Ivaga. So we are on the Delhi airplane which is heading to Srinagar. ಸೊ ವಿಂಡೋ ಸೀಟಿಗೆ ದಯವಿಟ್ಟು ಯಾರು ಬರದೇ ಇದ್ದರೆ ಸಾಕಾಗಿದೆ. ಬಿಕಾಸ್ ನಾವು ವಿಂಡೋ ಸೀಟ್ ಬುಕ್ ಮಾಡಿಲ್ಲ. ಸೊ ವ್ಯೂಗೋಸ್ಕರ ಯಾರು ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಸೊ ಇವಾಗ ಇನ್ನೇನು ಬೆಳಗ್ಗೆ ಆಗುತ್ತೆ, ಸನ್ರೈಸ್ ಆಗುತ್ತೆ. ಮೇ ಬಿ 15-20 ಮಿನಿಟ್ಸ್. ಬಟ್ ನಮ್ಗೆ ಕಾಣಿಸ್ತಿಲ್ಲ. ಸೊ ಸನ್ರೈಸ್ ಆದಾಗ ಅಲ್ಲಿ ಶೋ ದ ವ್ಯೂ ಹೇಗಿದೆ ಅಂತ. ಯು ಕ್ಯಾನ್ ಸಿ ದ ಮೌಂಟೇನ್ಸ್, ಸ್ನೋ. ಸೊ ಎಕ್ಸೆಟ್ರಾ ಅವರ್ ರೀಲ್ಸ್. ಸೊ ವಿ ಆಲ್ರೆಡಿ ಸ್ಟ್ರೆಸ್ಡ್ ಆ್ಯಂಡ್ ಬಸ್ಡ್. ಸೊ ಐ ಥಿಂಕ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್. ನೋಡಲೇಬೇಕು. ಲೆಟ್ಸ್ ಟೇಕ್ ಅ ಶಾರ್ಟ್ ನ್ಯಾಪ್. ಸೊ ನೆಕ್ಸ್ಟ್ ನಾವು ಕಂಡುಬಿಡೋ ಅಷ್ಟೊತ್ತಲ್ಲಿ ಶ್ರೀನಗರ್ ಏರ್ಪೋರ್ಟಲ್ಲಿ ಇರ್ತೀವಿ. ಆ ವ್ಯೂನ ನೀವು ನೋಡಬೇಕಾದ್ರೆ ಯು ಗೈಸ್ ಶುಡ್ ವೇಟ್ ಫಾರ್ ದಿ ನೆಕ್ಸ್ಟ್ ವ್ಲಾಗ್. ಸಿ ಯು ದೇರ್.